ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಗಾಯ್ತು ಬಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ವಿಡಿಯೋದಲ್ಲಿ ನಿರ್ಜಲ ಏಕಾದಶಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ಅಂದುಕೊಂಡಿದ್ದೇನೆ. ಏನಂದರೆ ಅದು ಯಾವಾಗ ಬರ್ತದೆ, ಯಾವಾಗ ಪ್ರಾರಂಭ ಆಗಿ ಮುಕ್ತಾಯ, ಮತ್ತು ಉಪವಾಸ ನಾವು ಯಾವ ದಿನ ಆಚರಣೆ ಮಾಡಬೇಕು. ಈ ಸಲ ನಿರ್ಜಲ ಏಕಾದಶಿ ನಮಗೆ 2 ದಿವಸ ಬಂದಿದೆ. ಅದು ಯಾವ ದಿವಸ ಸಹ ನಾವು ಆಚರಣೆ ಮಾಡಬೇಕು, ಯಾವ ದಿವಸ ಉಪವಾಸವಿದ್ದು ನಾವು ಪೂಜೆ ಮಾಡಬೇಕು, ಹಾಗೆ ಪಾಲನ ಸಮಯದ ಬಗ್ಗೆ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ನೋಡೋದಂತೆ. ಈ ಸಲ ನಿರ್ಜಲ ಏಕಾದಶಿ ನಮಗೆ 2 ದಿವಸಗಳ ಕಾಲ ಬಂದಿದೆ. ಅದು ಪಂಚಾಂಗದ ಪ್ರಕಾರ ತಿಥಿವಾರ ನಕ್ಷತ್ರದ ಒಂದು ಅನುಗುಣವಾಗಿ ಈ ಸಲ 2 ದಿನಗಳ ಕಾಲ ನಾವು ಒಂದು ಆಚರಣೆಯನ್ನು ಮಾಡ್ತೀವಿ. ನೀವು ಯಾವ ರೀತಿ ಆಚರಣೆಯನ್ನು ಮಾಡಬೇಕಂದ್ರೆ, ಈ ಸಲ ನಮಗೆ ಏಕಾದಶಿ ತಿಥಿ ನಮಗೆ ಪ್ರಾರಂಭವಾಗುವುದು 17ನೇ ತಾರೀಕು ಸೋಮವಾರ ಬೆಳಿಗ್ಗೆ 4:44 ಅದು ಪ್ರಾರಂಭವಾದರೆ ಮುಕ್ತಾಯವಾಗುವುದು 18ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 6:25 ಅದು ಮುಕ್ತಾಯಗೊಳ್ಳುತ್ತದೆ. ಸೊ ಈ ಸಲ ನಮಗೆ ಸೋಮವಾರ ಸಹ ಪೂರ್ತಿ ದಿವಸ ಏಕಾದಶಿವಿರ್ತದೆ, ಹಾಗೆ ಮಂಗಳವಾರ ಸಹ ನಮಗೆ ಪೂರ್ತಿ ದಿವಸ ಏಕಾದಶಿವಿರ್ತದೆ. ಅದು ಮಂಗಳವಾರ ಬೆಳಿಗ್ಗೆ 6:25 ಮುಕ್ತಾಯವಾಗಿದ್ದು ಸಹ ನಮಗೆ ಸೂರ್ಯೋದಯದ ತಿಥಿ ಅದಕ್ಕಿಂತ ಮುಂಚೆನೇ ಇರುವುದರಿಂದ ನಮಗೆ ಸೂರ್ಯೋದಯ ಆಗಿದ ಮೇಲೆ ನಮಗೆ ಅದು ಪೂರ್ತಿ ದಿವಸ ಅಂತ ನಮಗೆ ಅದು ಲೆಕ್ಕಕ್ಕೆ ಬರ್ತದೆ ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ. ಆದ್ದರಿಂದ ನಾವು ಈ ಸಲ ಸೋಮವಾರ ಸಹ ಆಚರಣೆ ಮಾಡಬೇಕು, ಹಾಗೆ ಮಂಗಳವಾರ ಸಹ ಆಚರಣೆ ಮಾಡಬೇಕು. ಆದರೆ ನೀವು ಸೋಮವಾರ ಆಚರಣೆ ಮಾಡಿದ್ದೇ ಆದಲ್ಲಿ ನೀವು ಸೋಮವಾರ ಉಪವಾಸವಿದ್ದು ಪೂಜೆ ಮಾಡಿ, ಮಂಗಳವಾರ ಸಹ ನೀವು ಉಪವಾಸವಿದ್ದು ಪೂಜೆಯನ್ನು ಮಾಡಬೇಕಾಗುತ್ತದೆ. ಹಾಗೆ ಬುಧವಾರ ನೀವು ಒಂದು ಪಾರಣ ಸಹ ಅಂದರೆ ನೀವು ದ್ವಾದಶ ದಿವಸ ಉಪವಾಸವನ್ನು ಬಿಡಬೇಕಾಗುತ್ತದೆ. ಸೊ ನೀವು ಸೋಮವಾರ ನೀವು ಆಚರಣೆ ಮಾಡಬೇಕು ಅನ್ನೋದಾದರೆ 2 ದಿನಗಳ ಕಾಲ ಸಹ ನೀವು ಉಪವಾಸವಿದ್ದು ಅಂದರೆ ನೀವು ಬುಧವಾರ ಪಾರಣವನ್ನು ಮಾಡಬೇಕಾಗುತ್ತದೆ. ಆದರೆ ನಾನು ನಿಮಗೆ ಹೇಳುವುದು ಏನಪ್ಪ ಅಂತಂದರೆ, ನೀವು ಮಂಗಳವಾರ ಏಕಾದಶಿಯನ್ನು ಆಚರಣೆ ಮಾಡಿ, ಮಂಗಳವಾರ ದಿವಸ ನೀವು ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಒಂದು ವಿಷ್ಣುವಿಗೆ ಒಂದು ತುಳಸಿ ಹಾರವನ್ನು ಹಾಕಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಒಂದು ಪ್ರಸಾದಕ್ಕೆ ಹಾಲು ಹಣ್ಣು ಅಷ್ಟನ್ನೇ ಇಟ್ಟು ಒಂದು ಪೂಜೆಯನ್ನು ಸಹ ಮಾಡಿಕೊಳ್ಳಿ. ಹಾಗೆ ಉಪವಾಸ ಇದ್ದು ನಾನು ಒಂದು ಪೂಜೆನ ಆಚರಣೆ ಮಾಡ್ತೀನಿ ಈ ನಿರ್ಜಲ ಏಕಾದಶಿ ಅಂತ ನೀವು ಒಂದು ಆಚರಣೆಯನ್ನು ಮಾಡಿ. ಈ ಏಕಾದಶಿ ದಿನದಂದು ನೀವು ನೀರನ್ನು ಸಹ ಕುಡಿಯದೇನೆ ಒಂದು ಉಪವಾಸವನ್ನು ಮಾಡುವಂಥದ್ದು. ಹೆಸರಿನಲ್ಲೇ ಇದೆ ನಿರ್ಜಲ ಏಕಾದಶಿ ಅಂತ, ಅಂದರೆ ನೀರನ್ನು ಸಹ ಕುಡಿಯದೆ ಉಪವಾಸವನ್ನು ಮಾಡುವಂಥದ್ದು. ಆದರೆ ಇದು ಎಲ್ಲರಿಗೂ ಸಹ ಆಗುವುದಿಲ್ಲ. ಸೊ ನಿಮಗೆ ಶಕ್ತಾನುಸಾರ ಹಾಲು ಹಣ್ಣು ನೀವು ಸೇವಿಸಿಕೊಂಡು ಉಪವಾಸವನ್ನು ಮಾಡಬಹುದು. 19ನೇ ತಾರೀಕು ಬುಧವಾರ ಪಾರಣದ ಸಮಯ ಅಂದರೆ ಉಪವಾಸವನ್ನು ಬಿಡುವ ಸಮಯ ಬೆಳಿಗ್ಗೆ 5:23 ಬೆಳಿಗ್ಗೆ 7:28 ನಮಗೆ ಪಾಲನ ಸಮಯವಿರ್ತದೆ. ಆ ಸಮಯದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ವಿಷ್ಣುವಿಗೆ ಒಂದು ಸಕ್ಕರೆ ಪೊಂಗಲ್ ಅಥವಾ ಏನಾದರೂ ಒಂದು ಪ್ರಸಾದವನ್ನು ಇಟ್ಟು ಸಕ್ಕರೆ ಪೊಂಗಲ್ ಮಾಡ್ಬೋದು, ಅಥವಾ ಸಿಹಿ ಪೊಂಗಲ್ ಏನಾದರೂ ಸಹ ನೀವು ಮಾಡಿಕೊಂಡು ಪ್ರಸಾದ ರೂಪವಾಗಿ ಇಟ್ಟು ನೀವು ಉಪವಾಸವನ್ನು ಬಿಡಬಹುದು. ಆವತ್ತಿನ ದಿವಸ ನೀವು ಯಾವ ವಸ್ತುವನ್ನು ದಾನ ಮಾಡಬೇಕಂದ್ರೆ ಜ್ಯೂಸ್ ದಾನ ಮಾಡ್ಬೋದು, ಒಂದು ಹಳದಿ ವಸ್ತ್ರ, ಅಕ್ಕಿ, ಬೇಳೆ, ಗೋಧಿ ಈ ಥರ ನೀವು ದಾನ ಮಾಡ್ಬೋದು. ಹಾಗೆ ನೀರನ್ನು ಸಹ ನೀವು ದಾನ ಮಾಡಬಹುದು. ಹಾಗೆ ನಿಮಗೆ ಒಂದು ಹಣಕಾಸಿನ ಒಂದು ಸಮಸ್ಯೆ ಇದೆ, ವಿಷ್ಣು ಲಕ್ಷ್ಮಿಯವರ ಒಂದು ಆಶೀರ್ವಾದ ಒಂದು ಸಿಗಬೇಕಾದರೆ ತುಳಸಿ ಪಾಟ್ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು 11 ಪ್ರದಕ್ಷಿಣೆಯನ್ನು ಹಾಕ್ತಾ ಇರಿ. ಅವತ್ತಿನ ದಿವಸ ನಿಮಗೆ ಒಂದು ಈ ಹಣಕಾಸಿನ ಸಮಸ್ಯೆ ಸಹ ದೂರವಾಗ್ತದೆ. ಹಾಗೆ ನೀವು ಸಂಕಲ್ಪ ಮಾಡಿಕೊಂಡು ಎಷ್ಟು ನೀವು ಏಕಾದಶಿ ಆಚರಣೆ ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಈ ಏಕಾದಶಿಯಿಂದ ನೀವು ಒಂದು ಸ್ಟಾರ್ಟ್ ಮಾಡಿ. ನಿಮಗೆ ಒಂದು ಹಣಕಾಸಿನ ಸಮಸ್ಯೆನೇ ಆಗಿರ್ಬೋದು, ಮದುವೆ ಸಮಸ್ಯೆ ಆಗಿರ್ಬೋದು, ಹಾಗೆ ಸಂತಾನ ಸಮಸ್ಯೆ ಸಹ ಆಗಿರ್ಬೋದು. ನೀವು ಈ ಸಂಕಲ್ಪ ಮಾಡಿಕೊಂಡು ನೀವು ಆಚರಣೆ ಮಾಡಿ. ವರ್ಷದಲ್ಲಿ 24 ಏಕಾದಶಿಗಳು ಬರ್ತದೆ, ತಿಂಗಳಿಗೆ 2 ಏಕಾದಶಿ. ಆ ಥರ ನೀವು ಆಚರಣೆ ಮಾಡ್ತಾ ಬನ್ನಿ. ನಿಮ್ಮ ಒಂದು ಸಕಲ ಒಂದು ಕಷ್ಟಗಳು ಸಹ ದೂರವಾಗ್ತದೆ. ಹಾಗೆ ಏಕಾದಶಿ ದಿನದಂದು ನೀವು ವಿಷ್ಣು ಸಹಸ್ರನಾಮ ಮಾತ್ರ ತಪ್ಪದೆ ನೀವು ಹೇಳ್ಕೋಬೇಕಾಗುತ್ತದೆ. ಹಾಗೆ ನೀವು ಆವತ್ತಿನ ದಿವಸ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡಬೇಕಾಗುತ್ತದೆ. ಹಾಗೆ ನೀವು ಅಕ್ಕಿಯಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಸಾದವನ್ನು ಸಹ ನೀವು ತಿನ್ನಲು ಹೋಗಬೇಡಿ. ಹಾಗೆ ಪ್ರಸಾದ ಏನು ಸಹ ಮಾಡುವುದಿಲ್ಲ. ಆವತ್ತಿನ ದಿವಸ ಒಂದು ದೇವಸ್ಥಾನಕ್ಕೆ ಹೋಗಿದ್ರೆ ಸಹ ನಿಮಗೆ ಹಣ್ಣುಗಳೇ ಒಂದು ಸಿಗುವಂಥದ್ದು. ರಾಘವೇಂದ್ರ ಸ್ವಾಮಿಯ ಒಂದು ಮಠಕ್ಕೆ ಹೋಗಿದ್ರೆ ಆವತ್ತಿನ ದಿವಸ ನಿಮಗೆ ತುಳಸಿ ತೀರ್ಥ ಅಷ್ಟೇ ಸಿಗುವಂಥದ್ದು, ಅಲ್ಲಿ ಪ್ರಸಾದ ಸಹ ಕೊಡುವುದಿಲ್ಲ. ಆ ರೀತಿ ನೀವು ಒಂದು ಆಚರಣೆ ಮಾಡ್ತಾರೆ ಅವರು. ಸೊ ನೀವು ಸಹ ಒಂದು ಆದಿತ್ಯವನ್ನು ಆಚರಣೆ ಮಾಡಿ.
ಹಾಗೆ ನೀವು ಸಬ್ಬಕ್ಕಿ ಪಾಯಸವನ್ನು ನೀವು ಒಂದು ಸೇವನೆ ಮಾಡ್ಕೋಬೋದು ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಇದ್ದಲ್ಲಿ. ನೋಡೋದಲ್ಲ ಫ್ರೆಂಡ್ಸ್, ನಮಗೆ ಏಕಾದಶಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಈ ನಿರ್ಜಲ ಏಕಾದಶಿಯನ್ನು ಸಹ ಎಲ್ಲರೂ ಸಹ ಆಚರಣೆ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅವರೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.